ಎಲ್ಲೆಲ್ಲೂ ಮೆರೆಯುತ್ತಿರುವ ಕ್ರೌರ್ಯ ಮಕ್ಕಳ ಮನಸ್ಸುಗಳನ್ನು ಆಳಿದರೆ ಅದರ ಹೊಣೆ ಯಾರದು? ಹುಬ್ಬಳ್ಳಿಯಲ್ಲಿ ಇಬ್ಬರು ಬಾಲಕರ ಆಟದ ನಡುವಿನ ಜಗಳ 14 ವರ್ಷದ ಕಿಶೋರನ ಕೊಲೆಯಲ್ಲಿಯೂ ಕೇವಲ 12 ವರ್ಷದ ಬಾಲಕ ಹಂತಕನಾಗುವಲ್ಲಿಯೂ ಅಂತ್ಯವಾಗಿದೆ. ಮನೆ ಮುಂದೆ ಆಡುತ್ತಾ ಕಿತ್ತಾಡಿಕೊಳ್ಳುವಾಗ ಮನೆಯೊಳಗೆ ಹೋಗಿ ಚಾಕು ತಂದು ಇರಿಯಬೇಕೆಂದು 12ರ ವಯಸ್ಸಿನ ಬಾಲಕನಿಗೆ ಅನಿಸಲು ಕಾರಣ ಏನಿದ್ದಿತು? ಈ ಘಟನೆಯ ಬಗ್ಗೆ ಪೊಲೀಸ್ ಅಧಿಕಾರಿಯೊಬ್ಬರು ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಬಸವಣ್ಣನವರ ವಚನವೊಂದನ್ನು ಉಲ್ಲೇಖಿಸಿದ್ದಾರೆ. ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲನೆರೆದು ಜೇನು ತುಪ್ಪುವ ಹೊಯ್ದರೆ ಸಿಹಿಯಾಗಬಲ್ಲುದೆ ಕಹಿಯಾಗಬಹುದಲ್ಲದೆ. ಅವರ ಮಾತಿನ ಅರ್ಥವನ್ನು ಇಂದಿನ ಸಂದರ್ಭದಲ್ಲಿಟ್ಟು ನೋಡುವುದಾದರೆ ನಮ್ಮ ಸುತ್ತಮುತ್ತ ದಿನನಿತ್ಯವೂ ಕ್ರೌರ್ಯವೇ ಮೆರೆದಾಡುತ್ತಿದೆ. ಮನೆಗಳಲ್ಲಿ ಗಂಡನಿಂದ ಹೆಂಡತಿಯ ಮೇಲೆ, ಅಪ್ಪನಿಂದ ಮಕ್ಕಳ ಮೇಲೆ, ಗೆಳೆಯನಿಂದ ಗೆಳತಿಯ ಮೇಲೆ, ಬಾಸ್ನಿಂದ ಸಿಬ್ಬಂದಿ ಮೇಲೆ, ಭೂಮಾಲೀಕನಿಂದ ಭೂಹೀನರ ಮೇಲೆ, ಮಾಲೀಕನಿಂದ ಕಾರ್ಮಿಕರ ಮೇಲೆ, ಹೀಗೆ ಎಲ್ಲೆಡೆಯೂ ಕ್ರೌರ್ಯ, ಹಲ್ಲೆ, ಕೊಲೆಯಂತಹ ಕೃತ್ಯಗಳೇ ನಡೆಯುತ್ತಿವೆ. ಹಗಲು ರಾತ್ರಿ ನಮ್ಮನ್ನು ಸುತ್ತುವರೆದು ಆವರಿಸಿರುವ ಸಮೂಹ ಮಾಧ್ಯಮಗಳಲ್ಲಿ, ಸಿನಿಮಾಗಳಲ್ಲಿ ಇವೆಲ್ಲವನ್ನು ನಿತ್ಯ ನೋಡುವ ಮಕ್ಕಳ ಸ್ವಭಾವ ಅದೇ ರೀತಿ ರೂಪುಗೊಳ್ಳುತ್ತಿದೆ. ಪರಿಸರದ ಪ್ರಭಾವ ಮಕ್ಕಳ ಮನಸ್ಸಿನಲ್ಲೂ ಕ್ರೌರ್ಯವನ್ನು ತುಂಬುತ್ತಿದೆ. ಈ ತರಹದ ಕೃತ್ಯಗಳು ಹಿಂದೆಯೂ ನಡೆಯುತ್ತಿತ್ತು, ಆದರೆ ಈ ಪ್ರಮಾಣದಲ್ಲಿರಲಿಲ್ಲ. ಅಷ್ಟೇ ಅಲ್ಲ, ಇದು ಮಾಹಿತಿ ತಂತ್ರಜ್ಞಾನ ಯುಗ. ಅಂಗೈಯಲ್ಲೇ ಮಾಹಿತಿ ಸಿಗುತ್ತಿದೆ. ಟಿವಿ ಚಾನೆಲ್ಗಳ ಭರಾಟೆಯಂತೂ ಭಯಾನಕವಾಗಿದೆ. ಒಂದು ಕೊಲೆ, ಆತ್ಮಹತ್ಯೆ, ಅತ್ಯಾಚಾರದ ಸುದ್ದಿಗಳು 3-4 ದಶಕಗಳ ಹಿಂದಿನವರೆಗೂ ನಾಗರಿಕರ ಕರುಳು ಹಿಂಡುತ್ತಿತ್ತು. ತಮ್ಮದೇ ಕುಟುಂಬದ ನೋವಿನಂತೆ ಮರುಗುತ್ತಿದ್ದರು. ಹೀಗಾಗಬಾರದು. ಇದು ನಮ್ಮ ಸಮಾಜಕ್ಕೆ ಕಳಂಕ ಎಂಬ ಭಾವನೆ ಎಲ್ಲರಲ್ಲೂ ಇರುತ್ತಿತ್ತು. ಈಗ ಇಂತಹ ಸುದ್ದಿಗಳೆಲ್ಲ ಸಾಮಾನ್ಯವಾಗಿ ಹೋಗಿವೆ. ಸಂವೇದನೆಗಳು ದಟ್ಟು ಬಿದ್ದಿವೆ. ಸಿನಿಮಾ, ಧಾರಾವಾಹಿ, ಕಾರ್ಟೂನ್ ಅಷ್ಟೇ ಯಾಕೆ, ಧಾರ್ಮಿಕ ಮುಖಂಡರು, ರಾಜಕೀಯ ನಾಯಕರ ಭಾಷಣಗಳಲ್ಲಿ ಕಡಿ, ಕೊಲ್ಲು, ಕೊಚ್ಚು, ಗಲ್ಲಿಗೇರಿಸು ಇಂತಹ ಹೇಳಿಕೆಗಳೇ ಬರುತ್ತಿವೆ. ಇವೆಲ್ಲದರ ಪರಿಣಾಮ ಏನೂ ಅರಿಯದ ಮಕ್ಕಳ ಮೇಲೆ ಅವರ ಚಟುವಟಿಕೆ, ಸ್ವಭಾವಗಳನ್ನು ಗಮನಿಸಬೇಕು ಎಂಬ ಅರಿವು ಇಲ್ಲದ ದಿನದ ದುಡಿಮೆಗೆ ಬಡಿದಾಡುವಂತಹ ಬಡ ಕುಟುಂಬಗಳ ಮಕ್ಕಳ ಮನಸ್ಥಿತಿಯನ್ನು ಗಾಢವಾಗಿ ಪ್ರಭಾವಿಸಿ ಮನೆ ಮಾಡುತ್ತಿದೆ. ಅವರಿಗೆ ಕುಟುಂಬ ನಿರ್ವಹಣೆಯ ಚಿಂತೆಯೇ ಸರ್ವಸ್ವ. ಅದರಲ್ಲೂ ಗಂಡು ಮಕ್ಕಳಾದರೆ ಬೇಕಾಬಿಟ್ಟಿ ಬದುಕು, ಹೆಂಗೋ ಬದುಕ್ತಾನೆ ಎಂಬ ಉದಾಸೀನತೆ ಇದು ಅವರ ತಪ್ಪಲ್ಲ. ಬಡತನ, ಅಸಮಾನತೆಯ ಈ ಜಗತ್ತಿನಲ್ಲಿ ಅವರದ್ದು ಮುಗಿಯದ ಹೋರಾಟ. ಈ ಕಾಲದ ಸಿನಿಮಾ ಪೋಸ್ಟರ್ಗಳಲ್ಲಿ ರಾರಾಜಿಸುವ ಕಟೌಟ್ಗಳಲ್ಲಿ ಕ್ರೌರ್ಯ ತುಂಬಿದ ಹೀರೋನ ನೋಡಿ ಇನ್ನೇನು ಎದುರಿಗೆ ಸಿಕ್ಕವರನ್ನು ಸಿಗದೆ ಬಿಡುವಂತಹ ಮುಖಭಾವ, ಕೈಯಲ್ಲಿ ಲಾಂಗು, ಇವೆಲ್ಲ ಸಿನಿಮಾದ ನಾಯಕನ ಅಥವಾ ಹೀರೋನ ಗುಣಲಕ್ಷಣ. ಇವರನ್ನೇ ಯುವಜನರು ಆರಾಧಿಸುತ್ತಾರೆ. ಕನ್ನಡದ ಮಾಸ್ ಹೀರೋ ಒಬ್ಬ ಕೊಲೆ ಪ್ರಕರಣದಲ್ಲಿ ಬಂಧನಕ್ಕೊಳಗಾದರೆ ಪೊಲೀಸ್ ಠಾಣೆ ಮುಂದೆ ಅಭಿಮಾನಿಗಳು ಜೈಕಾರ ಹಾಕ್ತಾರೆ. ಆತ ತಿಂಗಳ ಕಾಲ ಜೈಲಿನಲ್ಲಿದ್ದರೆ ಪ್ರತಿದಿನವೂ ಜೈಲಿನ ಹೊರಗೆ ಅಭಿಮಾನಿಗಳು ನೆರೆಯುತ್ತಾರೆ. ತಾವು ಆರಾಧಿಸುತ್ತಿರುವ ವ್ಯಕ್ತಿ ಸಿನಿಮಾದಲ್ಲಿ ನಟನೆ ಮಾಡಿ 100 ಕೋಟಿ ಹಣ ಗಳಿಸಿ ಐಷಾರಾಮಿ ಜೀವನ ನಡೆಸುತ್ತಾ ಸಮಾಜಘಾತುಕ ಕೆಲಸ ಮಾಡಿದಾಗಲೂ ಅಭಿಮಾನಿಗಳು ಆತನನ್ನು ಆದರ್ಶ ವ್ಯಕ್ತಿಯಾಗಿಯೇ ಪರಿಗಣಿಸುತ್ತಾರೆ. ಸಮಕಾಲೀನ ಸಂಸ್ಕೃತಿಯೇ ವಿಕಾರಗೊಂಡಿದೆ. ಕಳೆದ ವರ್ಷ ಬೆಂಗಳೂರಿನಲ್ಲಿ ಹೈಸ್ಕೂಲು ಓದುತ್ತಿದ್ದ ಬಾಲಕನ ನೆರೆಮನೆಯ ಕಾಲೇಜು ವಿದ್ಯಾರ್ಥಿನಿ ಪ್ರಬುದ್ಧಳ ಕತ್ತು ಕೈಗಳಿಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿ ಮೃತದೇಹವನ್ನು ಎಳೆದೊಯ್ದು ಬಾತ್ರೂಮಿನಲ್ಲಿ ಹಾಕಿ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿ ಪರಾರಿಯಾಗಿದ್ದ ಅಪ್ರಾಪ್ತ ಎಂಬ ಕಾರಣಕ್ಕೆ ಆತನನ್ನು ಬಂಧಿಸಿರಲಿಲ್ಲ. ಬಾಲ ನ್ಯಾಯಮಂಡಳಿ ಆತ ಕೃತ್ಯ ಎಸಗಿದ್ದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲ ಎಂದು ಖುಲಾಸೆಗೊಳಿಸಿದೆ. ಕೃತ್ಯ ಎಸಗಿದ್ದು ಸಾಬೀತಾದರೂ ಅಪ್ರಾಪ್ತರಿಗೆ ಶಿಕ್ಷೆ ಇಲ್ಲ. ಇದು ಈ ನೆಲದ ಕಾನೂನು. ಆದರೆ ಅಪ್ರಾಪ್ತರು, ಹದಿಹರಿಯದವರು ಕೊಲೆ ಮತ್ತು ಅತ್ಯಾಚಾರದಂತಹ ಕ್ರೂರ ಕೃತ್ಯಗಳಲ್ಲಿ ಯಾವುದೇ ಭಯ ಭೀತಿ ಇಲ್ಲದೆ ಭಾಗಿಯಾಗುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಮನಃಶಾಸ್ತ್ರಜ್ಞರು, ಕಾನೂನು ನಿರೂಪಕರು, ಸಮಾಜ, ಕುಟುಂಬಗಳಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಲು ಸಾಧ್ಯ ಎಂದು ಚಿಂತಿಸಬೇಕಿದೆ.
ಬೆಳಗಾವಿಯಲ್ಲಿ 3 ಅಪ್ರಾಪ್ತ ಬಾಲಕರು ಬಾಲಕಿಯೊಬ್ಬಳನ್ನು ಸಾಮೂಹಿಕ ಅತ್ಯಾಚಾರ ಮಾಡಿದ ಸುದ್ದಿ ಈಗಷ್ಟೇ ಬಂದಿದೆ. ಅಭಿವೃದ್ಧಿ, ತಂತ್ರಜ್ಞಾನ, ಐಷಾರಾಮಿ ಬದುಕಿನ ನಾಗಾಲೋಟದಲ್ಲಿ ಜಗತ್ತು ಓಡುತ್ತಿದೆ. ಈ ಓಟದಲ್ಲಿ ಹಿರಿಯ ನಾಗರಿಕರು ಮತ್ತು ಮಕ್ಕಳ ಬದುಕು ಛಿದ್ರವಾಗುತ್ತಿದೆ. ಮಕ್ಕಳಿಗೆ ವಯೋಸಹಜ ಆಟ, ಮಾನಸಿಕ ಬೆಳವಣಿಗೆಗೆ ಪೂರಕವಾಗುವ ಹಾಡು, ಕುಣಿತ ಮುಂತಾದ ಬುದ್ಧಿಭಾವ ಪ್ರಚೋದಕ ಚಟುವಟಿಕೆಗಳು ಕಡಿಮೆಯಾಗಿವೆ. ಮಕ್ಕಳಿಗೆ ಗೊತ್ತೇ ಇಲ್ಲದ ಕಾಮ, ಕ್ರೌರ್ಯ ಎರಡೂ ಈಗ ಅವರ ಮುಂದೆಯೇ ಬಂದು ನಿಂತಿದೆ. ಬಾಲ್ಯದ ಅಮಾಯಕತೆ ಬಹುಬೇಗ ಅಳಿದು ಅಕಾಲ ಪ್ರೌಢರಾಗುತ್ತಿದ್ದಾರೆ. ಸುತ್ತಮುತ್ತ ಕಿವಿ ಮೇಲೆ ಬೀಳುವ ಮಾತುಗಳು ಯಾವುದೇ ಅಡೆತಡೆ ಇಲ್ಲದೆ ಸಿನಿಮಾ, ಸಾಮಾಜಿಕ ಮಾಧ್ಯಮಗಳಲ್ಲಿ ಸಿಗುವ ಹಸಿಬಿಸಿ ದೃಶ್ಯಗಳು, ಸುದ್ದಿವಾಹಿನಿಗಳ 24/7 ಬಿತ್ತರಿಸುವ ಖಾಸಗಿ ವ್ಯಕ್ತಿಗಳ ಕಾಮಕಾಂಡದ ದೃಶ್ಯಗಳು, ಕೊಲೆ, ರಕ್ತಪಾತದ ವರ್ಣರಂಜಿತ ವರದಿಗಳು ಇವೆಲ್ಲವೂ ಮಕ್ಕಳ ಮನೋಭೂಮಿಕೆಯಲ್ಲಿ ಅಪಾಯಕಾರಿ ಬದಲಾವಣೆಗಳಿಗೆ ಕಾರಣವಾಗಿದೆ. ಮಕ್ಕಳು ಆಡುವ ಮೊಬೈಲ್ ಗೇಮ್ಗಳ ಪಾತ್ರಗಳು ಗನ್, ಬಾಂಬ್ಗಳ ಹೊಡೆದಾಟಗಳನ್ನು ಮಾತ್ರ ಮಾಡುತ್ತವೆ. ಅಲ್ಲಿ ಭಿನ್ನಾಭಿಪ್ರಾಯಗಳನ್ನು ನಿಭಾಯಿಸುವ ಯಾವುದೇ ಜೀವನ ಪಾಠಗಳಿರುವುದಿಲ್ಲ. ಇನ್ನು ರಾಜಕೀಯ, ಧಾರ್ಮಿಕರ ನಾಯಕರ ಭಾಷೆಯು ಹೊಡಿ ಬಡಿ ಓಡಿಸು, ಸಾರ್ವಜನಿಕವಾಗಿ ಗುಂಡು ಹಾಕಿ ಗಲ್ಲಿಗೇರಿಸು ಎನ್ನುವಂತೆಯೂ ಇರುತ್ತದೆ. ಧರ್ಮ ರಕ್ಷಣೆಗೆ ತ್ರಿಶೂಲ, ಚಾಕು, ಗನ್ಗಳನ್ನು ನೀಡಿ ತರಬೇತಿ ನೀಡಬೇಕು ಎನ್ನುವವರಿದ್ದಾರೆ. ಭಿನ್ನಾಭಿಪ್ರಾಯಗಳಿಗೆ ಇವರು ಕೂಡ ಸೂಚಿಸುವ ಪರಿಹಾರ ಹಿಂಸಾತ್ಮಕವಾಗಿರುವುದೇ ಆಗಿದೆ. ಕೇಡಿನ ನಾಶಕ್ಕೆ ಹಿಂಸೆಯನ್ನು ಬಳಸಬೇಕಾಗುತ್ತದೆ ಎನ್ನುವ ಉದ್ದೇಶ ಇರಬಹುದು. ಆದರೆ ಹಿಂಸೆ, ಪ್ರತಿಹಿಂಸೆಗಳದು ಎಂದಿಗೂ ಮುಗಿಯದ ವಿಷಯ ವರ್ತುಲ. ಯಾವ ಸಮಸ್ಯೆಗೂ ಹಿಂಸೆ ಪರಿಹಾರವಲ್ಲ. ಆದರೆ ಹದಿವಯಸ್ಸಿನ ಮಕ್ಕಳಲ್ಲಿ ವಿವೇಚನೆಯ ಸ್ಥಾನವಾದ ಮುಮ್ಮೆದುಳು ಇನ್ನೂ ಬೆಳವಣಿಗೆ ಆಗಿರುವುದಿಲ್ಲ. ಅವರು ಬಹಳ ಹಠಾತ್ ಭಾವದಿಂದ ಪ್ರತಿಕ್ರಿಯಿಸುವುದು ಸ್ವಾಭಾವಿಕ. ಹಾಗಾಗಿ ತಮಗೆ ತೊಂದರೆ, ಅವಮಾನ ಆದಾಗಲೆಲ್ಲ, ಭಿನ್ನಾಭಿಪ್ರಾಯಗಳು ಬಂದಾಗಲೆಲ್ಲ ಹಿಂಸೆಯನ್ನು ಬಳಸಬಹುದು ಎನ್ನುವುದು ಅವರು ಗ್ರಹಿಸುವ ಸೂಚನೆಯಾಗಿರುತ್ತದೆ. ಹಿಂದೆ ಮುಂದೆ ಆಲೋಚಿಸದೆ ಹಠಾತ್ತನೆ ಪ್ರತಿಕ್ರಿಯಿಸುವುದು ಸರಿಯಲ್ಲ ಎಂದು ಕಲಿಸಬೇಕಾದ ವಯಸ್ಕರ ಪ್ರಪಂಚದಲ್ಲಿಯ ನಡೆ ನುಡಿಗಳಲ್ಲಿ ಈ ಮಟ್ಟದ ಹಿಂಸೆ ತಾಂಡವವಾಡುತ್ತಿರುವಾಗ ಮಕ್ಕಳಿಂದ ಏನನ್ನು ನಿರೀಕ್ಷಿಸಬಹುದು ಎನ್ನುತ್ತಾರೆ ಖ್ಯಾತ ಆಪ್ತ ಸಮಾಲೋಚಕ ವಸಂತ್ ನಡಹಳ್ಳಿಯವರು. ಇದಲ್ಲವೇ ಕಟು ವಾಸ್ತವ. ಬೇವಿನ ಮರ ನೆಟ್ಟು ಸಿಹಿ ಫಲದ ನಿರೀಕ್ಷೆ ಮಾಡುವುದಾದರೂ ಹೇಗೆ? ಮಕ್ಕಳು ತಮ್ಮ ಬಾಲ್ಯದಲ್ಲಿ ಹೆಚ್ಚು ಹೊತ್ತು ಕಳೆಯುವ ಶಾಲೆಗಳಲ್ಲಿ ನೈತಿಕ ಶಿಕ್ಷಣಕ್ಕೆ ಪಠ್ಯಕ್ಕಿಂತ ಹೆಚ್ಚು ಒತ್ತು ನೀಡುವ ಅಗತ್ಯವಿದೆ. ಸಾಮಾಜಿಕ ತಾಣಗಳಿಂದ ಮಕ್ಕಳನ್ನು ಹೊರತರುವ ಕೆಲಸ ತುರ್ತಾಗಿ ಆಗಬೇಕಿದೆ. ಮನೆಗಳಲ್ಲಿ ಇಡೀ ಕುಟುಂಬ ನೋಡುವ ದೃಶ್ಯ ಮಾಧ್ಯಮಗಳಲ್ಲಿ ಕ್ರೌರ್ಯದ ವೈಭವೀಕರಣ, ದ್ವೇಷ, ಭಾಷಣಗಳ ಪ್ರಚಾರ, ರೋಚಕ ಕ್ರೈಂ ವರದಿಗಳ ಪ್ರಸಾರಕ್ಕೆ ಕಡಿವಾಣ ಬೀಳಲೇಬೇಕು. ಮಕ್ಕಳಿಗೆ ಆ ವಯಸ್ಸಿಗೆ ಯಾವ ಮಾಹಿತಿ, ಜ್ಞಾನ, ಮನೋರಂಜನೆ ಸಿಗಬೇಕು, ಯಾವುದು ಸಿಗಬಾರದು ಎಂಬ ಸ್ಪಷ್ಟ ಗೆರೆ ಹಾಕಿಕೊಳ್ಳುವ ಅಗತ್ಯವಿದೆ. ಇದರಲ್ಲಿ ಮಾಧ್ಯಮ, ಸರ್ಕಾರಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಮಕ್ಕಳ ಪೋಷಕರು ಹೀಗೆ ಎಲ್ಲರೂ ಜವಾಬ್ದಾರಿ ವಹಿಸಿಕೊಳ್ಳಬೇಕಿದೆ. ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಗುರುಸಿದ್ದೇಶ್ವರ ನಗರ ಅನ್ನುವಂಥ ಏರಿಯಾದಲ್ಲಿ ಸಂಜೆ ಒಂದು 6:30-7 ಗಂಟೆ ಸುಮಾರಿಗೆ ಹುಡುಗರು ಆಟ ಆಡಬೇಕಾದ್ರೆ ಏನೋ ಒಂದು ಸ್ವಲ್ಪ ಗೊಂದಲ ಆಯಿತು ಅಂತಂದು ಒಂದು ಮಗು 6ನೇ ಕ್ಲಾಸ್ ಓದ್ತಾ ಇರೋವಂಥ ಮಗು ಮನೆಯಿಂದ ಚಾಕು ತೊಗೊಂಬಂದ್ಬಿಟ್ಟು ಇನ್ನೊಬ್ಬ ಜೊತೆಗೆ ಆಡ್ತಿದ್ದಂಥ ಹುಡುಗನಿಗೆ ಹಾಕಿದ್ದಾರೆ. ಅವನು 9ನೇ ಕ್ಲಾಸ್ ಓದ್ತಾ ಇರೋವಂಥ ಮಗು. ಇಮಿಡಿಯೇಟಾಗಿ ಯಾರು ಈ ಚಾಕುವನ್ನು ಹಾಕಿದ ಆ ಮಗುವಿನ ತಾಯಿನೇ ಒಂದು ಗಾಡಿ ಮಾಡ್ಕೊಂಡು ಇಮಿಡಿಯೇಟಾಗಿ ಆಸ್ಪತ್ರೆಗೆ ತೊಗೊಂಬಂದಿದ್ದಾರೆ. ಸೊ ಅವ್ರಿಗೆ ಗಾಯದ ತೀವ್ರತೆ ಮತ್ತು ಒಳಗಡೆ ಆಗಿರುವಂಥ ಪೆಟ್ಟಿನ ಅಂದಾಜಿಲ್ಲ. ಸೊ ತಂದಂಥ ಸಂದರ್ಭದಲ್ಲಿ KMCಯಲ್ಲಿ ಬ್ರಾಡ್ ಡೆಡ್ ಅಂತ ಹೇಳಿದ್ದಾರೆ. ಸೊ ಇದೊಂದು ಭಾಳ ಹೃದಯ ವಿದ್ರಾವಕ ಘಟನೆ. ಯಾಕೆಂದರೆ ಇದರಲ್ಲಿ 6ನೇ ಕ್ಲಾಸ್ ಮಗು, ಅದು ನೋಡಲಿಕ್ಕೂ ಒಂದು ಇಷ್ಟೇ ಇದೆ, ನಮ್ಮ ಸೊಂಟಕ್ಕೂ ಬರೋದಿಲ್ಲ, ಇಷ್ಟು ಹೈಟಿಗಿದೆ ಅಷ್ಟೇ. ಅದು ಈ ರೀತಿ ಒಂದು ಕೃತ್ಯ ಎಸಗಿಬಿಟ್ಟಿದೆ. ಮೃತ ಹೊಂದಿರುವಂಥ ಹುಡುಗ ಕೂಡ 8ನೇ ಕ್ಲಾಸ್ ಪಾಸಾಗಿ 9ನೇ ಕ್ಲಾಸ್ ಏನೋ ಇದ್ದಾನೆ. ಅವನಿಗೊಂದು 13-14 ವರ್ಷ ಇದೆ ಅಷ್ಟೇ. ಅನ್ಫಾರ್ಚುನೇಟ್ಲಿ ಒಬ್ಬನೇ ಮಗ. ಅವ್ರ ತಂದೆ ರೊಟ್ಟಿ ಮಾಡಿ ವ್ಯಾಪಾರ ಮಾಡುವಂಥ ಬಡ ಕುಟುಂಬ. ಈ ಆರೋಪಿ ಬಾಲಕ ಏನಿದೆ ಅವನು ಕೂಡ ಭಾಳ, ಅವ್ರ ತಂದೆ ತಾಯಿ ಎಲ್ಲ ಭಾಳ ಒಂದು ಪುವರ್ ಬ್ಯಾಕ್ಗ್ರೌಂಡ್ ಇರುವಂಥವ್ರು. ವೆರಿ ಅನ್ಫಾರ್ಚುನೇಟ್ಲಿ ದಿಸ್ ಇನ್ಸಿಡೆಂಟ್ ಹ್ಯಾಸ್ ಹ್ಯಾಪನ್ಡ್.
ಹಂಗಾಗಿ ಏನು ಪ್ರೊಸೀಜರ್ ಇದೆ ಆ ಪ್ರೊಸೀಜರ್ ಪ್ರಕಾರ ನಾವು ಪ್ರಕರಣ ದಾಖಲು ಮಾಡ್ಕೊಳ್ಳುವಂಥದ್ದು ಮತ್ತು ಜುವೆನೈಲ್ ಬೋರ್ಡ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗತ್ತೆ. ಆ ಒಂದು ಪ್ರಕ್ರಿಯೆಯನ್ನು ಮಾಡಲಾಗತ್ತೆ. ಮತ್ತು ನಾನು ಎಲ್ಲ ಪೋಷಕರಲ್ಲಿ ಒಂದು ಮನವಿ ಮಾಡಲಿಕ್ಕೆ ಇಷ್ಟಪಡುವಂಥದ್ದು, ನೋಡಿ 6ನೇ ಕ್ಲಾಸ್ ಮಗು ಚಾಕು ತೊಗೊಂಬಂದು ಹಾಕುವಂಥ ಒಂದು ಪ್ರವೃತ್ತಿ ಬೆಳೆದಿದೆ ಅಂತಂದರೆ ವೆರಿ ಅನ್ಫಾರ್ಚುನೇಟ್. ಎಲ್ಲೋ ಒಂದು ಕಡೆ ಇದು ಟಿ ವಿ ಇರ್ಬೋದು, ಮೊಬೈಲ್ಗಳಿರ್ಬೋದು, ಆಮೇಲೆ ಮುಖ್ಯವಾಗಿ ಟಿ ವಿ ಮತ್ತು ಮೊಬೈಲ್ಗಳಲ್ಲಿರುವಂಥ ಕ್ರೌರ್ಯ ಇರ್ಬೋದು. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ತಂದೆ ತಾಯಿಗಳು ಆ ಮಕ್ಕಳನ್ನು ಗಮನಿಸೋ ರೀತಿಯಲ್ಲಿ ಮತ್ತು ಅಕ್ಕಪಕ್ಕದ ಮನೆಯವರು, ಸಮಾಜ ಎಲ್ಲರೂ ಈ ಒಂದು ಘಟನೆಯಿಂದ ಎಚ್ಚೆತ್ತುಕೊಳ್ಳಬೇಕಾಗಿದೆ. ಯಾಕಂದರೆ ಆ ಮಗುನ ಇನ್ನೂ ಆರೋಪಿ ಅಂತ ಕರೆಯೋ ಸಂದರ್ಭ ಬಂದಿದೆ. ಬಿಟ್ಟರೆ ತಂದೆ ತಾಯಿಗಳು ಎತ್ಕೊಂಡು ಓಡಾಡೋಂಥ ಮಗು. ಯಾಕಂದರೆ ಅದಿರೋದು ಸ್ವಲ್ಪ ಕುಳ್ಳ ಇದೆ. ತಂದೆ ತಾಯಿಗಳು ಎತ್ಕೊಂಡು ಒಂದೆರಡು ಫೋಟೋ ನೋಡಿದೆ. ತಂದೆ ತಾಯಿ ಎಲ್ಲ ಎತ್ಕೊಂಡಿದ್ದಾರೆ ಈ ಒಂದು 15 ದಿವಸ ವಾರದ ಕೆಳಗಡೆ ಆಗಿರುವಂಥ ಘಟನೆಯಲ್ಲಿ. ವೆರಿ ಅನ್ಫಾರ್ಚುನೇಟು. ಈ ಥರ ಇನ್ಸಿಡೆಂಟ್ಗಳು ಆಗಬಾರ್ದು. ದಯವಿಟ್ಟು ಎಲ್ಲ ಪೋಷಕರು ತಮ್ಮ ಮಕ್ಕಳ ಚಟುವಟಿಕೆ, ಅವ್ರ ಮನಸ್ಥಿತಿ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಅಂತ ನಾನು ಮನವಿ ಮಾಡ್ತೇನೆ. ಈ ಹಿಂದೆ ನಾನು ಬೆಂಗಳೂರು DCP ಇದ್ದಂಥ ಸಂದರ್ಭದಲ್ಲಿ ಒಂದು 7ನೇ ಕ್ಲಾಸ್ ಓದ್ತಿರೋಂಥ ಹೆಣ್ಮಗಳು ತನ್ನ ತಂದೆಯನ್ನೇ ಭಾಳ ಬ್ರೂಟಲ್ಲಾಗಿ ಕೊಲೆ ಮಾಡಿದ್ಲು. ಸೊ ಆ ಒಂದು ಸಂದರ್ಭದಲ್ಲೂ ಕೂಡ ನಾನು ಅದೇ ಮನವಿಯನ್ನು ಮಾಡಿದ್ದೆ. ಮಕ್ಕಳ ಮನಸ್ಥಿತಿ ಏನಿದೆ ಅನ್ನೋಂಥದ್ದನ್ನು ಸ್ವಲ್ಪ ನೋಡ್ತಾ ಇದ್ದೀವಿ. ತಮಗೆ ಗೊತ್ತಾಗಲಿಲ್ಲ ಅಂದರೆ ಟೀಚರ್ಸ್ ಕೇಳುವಂಥದ್ದು, ಅಥವಾ ಯಾರಾದರೂ ಸ್ವಲ್ಪ ನಿಮ್ಮ ಏರಿಯಾದಲ್ಲಿರುವಂಥ ಬುದ್ಧಿವಂತರು, ನಮ್ಮ ಮಗ ಹೆಂಗೆ ಆಟ ಆಡ್ತಾನೆ, ಹೊರಗೆ ಹೋದಾಗ ಏನು ರ್ಯಾಶ್ ಆಗಿರ್ತಾನೆ, ರೂಡ್ ಆಗಿರ್ತಾನೆ, ಅಗ್ರೆಸಿವ್ ಆಗಿರ್ತಾನೆ, ಅದೆಲ್ಲ ಸ್ವಲ್ಪ ಗಮನ ಹರಿಸ್ಬೇಕಾಗತ್ತೆ. ಇದರಲ್ಲಿ ನೋಡಿ, ಮೃತ ಹೊಂದಿರುವಂಥ ಮಗು ಒಂದು ಕಡೆ ಆದರೆ, ಅದಕ್ಕೆ ಚಾಕು ಹಾಕಿರುವಂಥ 6ನೇ ಕ್ಲಾಸ್ ಮಗುವಿನ ತಾಯಿನೇ ಆ ಹುಡುಗನ ಕರ್ಕೊಂಡು ಒಂದು 2 ವೀಲರಲ್ಲಿ ಹತ್ತಿಸ್ಕೊಂಡು ಹಾಸ್ಪಿಟ್ಲಿಗೆ ತೊಗೊಂಬಂದಿದ್ದಾರೆ. ಸೊ ಅವ್ರು ಮೋಸ್ಟ್ಲಿ ಚಾಕು ಹಾಕಿದ್ದಾರೆ, ಒಂಚೂರು ರಕ್ತ ಬಂದಿರ್ಬೋದು ಅಂದ್ಕೊಂಡಿದ್ದಾರೆ. ಅವ್ರದ್ದೇ ದುಃಖ ಜಾಸ್ತಿ ಇದೆ ಇಲ್ಲಿ. ಸೊ ಇನ್ನೂ ವೆರಿ ಅನ್ಫಾರ್ಚುನೇಟು. ಈ ಥರ ಘಟನೆಗಳು ನಮ್ಮ ಕರಿಯರಲ್ಲಿ ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. 6ನೇ ಕ್ಲಾಸ್ ಮಗು ಒಂದು ತನ್ನ ಸ್ನೇಹಿತನ ಪರಿಚಯಸ್ಥರ ಮಗುಗೆ ಚಾಕು ಹಾಕಿ ಅದರಿಂದ ಸಾವಾಗಿರುವಂಥದ್ದು ನಾನು ಇದೇ ಫಸ್ಟ್ ನೋಡ್ತಿರೋದು. ನಮ್ಮ DCP ರವೀಶ್ ಅವರು ಹೇಳ್ತಾಯಿದ್ರು, ಅವರ ಒಂದು 33 ವರ್ಷ ಸರ್ವೀಸಲ್ಲಿ ಅವರು ಕೂಡ ಇಷ್ಟು ಚಿಕ್ಕ ವಯಸ್ಸಿನ ಮಗು ಈ ರೀತಿ ಕೃತ್ಯ ಎಸಗಿರುವಂಥದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದಂಥದ್ದು. ಸೊ ಹಂಗಾಗಿ ಇದೊಂದು ಸಮಗ್ರವಾದಂತಹ ಆತ್ಮಾವಲೋಕನ ಪ್ರತಿಯೊಬ್ಬರಲ್ಲೂ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ BNN ಚಾನಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.